ಕಂಡುಬಿದ್ದಿದೆ. ಪರಮೇಶಿ ಕೊಟ್ಟಿರೋ ವರದಿಯನ್ನ ಸೆನ್ಸಾರ್ ಇಲ್ಲದ ಹಾಗೆ ನಿಮ್ಮ ಮುಂದೆ ಇಟ್ಟಿದ್ದೀವಿ, ನೋಡಿ ಆನಂದಿಸಿ. ನಮಸ್ಕಾರ. ಮುಖ್ಯಾಂಶ ಗಿಖ್ಯಾಂಶ ಎಲ್ಲ ಬೇಡ, ಸೀದಾ ಶುದ್ಧಿಗೆ ಬಂದು ಬಿಡೋಣ. ನಾನು ಪತ್ತೇದಾರ ಪರಮೇಶ್. ಶರ್ವೋದಯ ಶರ್ವೋದಯ ದಯಾನಿಯ ಶರ್ವೋದಯ ಹಂಗಂತ ಚಾಮರಾಜನಗರ ಮೈಸೂರು ಕಡೆಯಿಂದ ಸೌಂಡ್ ಆಗ್ತಿತ್ತಲ್ಲ, ಅಲ್ಲೋಗ್ ನೋಡಿರೆ ಬರೀ ಹಶೂರ್ ಟೌಲ್ಗಳೇ ಹಾರಾಡ್ತಿದ್ವು. ನಾವು ಒಂದು ಪಾರ್ಟಿ ಮಾಡೀವಿ, ನಮ್ ಸಂಘ ಸೇರ್ರಿ ಅಂತ ರೈತ ಸಂಘದವರೆಲ್ಲ ಆವಾಜ್ ಆಗ್ತಿದ್ರು. ಅಬ್ಬ, ಕೊನೆಗೂ ಒಡೆದೋದವೆಲ್ಲ ಒಂದಾದ್ವಲ್ಲ ಅಂತ ನಿಟ್ಟುಸಿರು ಬಿಟ್ಟೆ. ರೈತ ಸಂಘದವರು ಓಟಿನ ಮೆರವಣಿಗೆ ಹಿಂಗೆ ಸಾಗುತ್ತಿರಬೇಕಾದ್ರೆ ಅತ್ಲಿಂದ ದಲಿತ ಸಂಘದವರು, ಇತ್ಲಿಂದ CPIನವರು ಒಗ್ಗಟ್ಟಾಗಿ ಬಂದೇ ಬಿಡೋದ. ಆಮೇಲೆ ನಮ್ದು ರಿಯಲ್ ರೈತರು ಪಾರ್ಟಿ, ನಮ್ದು ಪರ್ಯಾಯ ಪಾಲಿಟಿಕ್ಸು ಅಂತೆಲ್ಲ ಭಾಷಣ ಶುರುವಾತು. ಪರ್ಯಾಯ ಅನ್ನೋ ಸೌಂಡ್ ಕೇಳ್ತಿದ್ದಂಗೆ ಉಡುಪಿ ಕಡೆವೆಲ್ಲ ಥಟ್ಟನೆದ್ದು ಶರ್ವೋದಯ ಅಂತ ಭಜನೆ ಮಾಡೋಕ್ ನಿಂತವ್ರಂತೆ. ಇದನ್ನೆಲ್ಲ ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ದ ಲೇಖಕ್ ಪೂರ್ಣಚಂದ್ರ ತೇಜಸ್ವಿ ಕಿಸುಕಂತ ನಕ್ಕೆ ಬಿಟ್ರಂತೆ. ಎಲ್ಲ ವೇಸ್ಟ್ ಆಯ್ತಲ್ರೋ ಅಂತ ಗದರ್ಕಂಡ್ರಂತೆ. ಅದೆಂಗ್ ವೇಸ್ಟ್ ಆಯ್ತದೆ ಗುರುಗಳೇ, ಶಾರಾಯಿ ಕುಡಿಸಲ್ಲ, ಎಂಡ ಹಂಚಲ್ಲ ಅಂತ ರೈತ ಸಂಘದವರ ಆವಾಜು. ಎಲ್ಲ ಇವುಗಳ ಧೈರ್ಯವೇ ಅಂತ ಮನಸಾರೆ ಮೆಚ್ಚೋದ್ರೊಳಗೆ ಅದ್ಯಾವನೋ ರೈತ ಪರಮಾತ್ಮ ಶಾರಾಯಿ ಬೇಡ, ಎಂಡ ಬೇಡ, ಅಟ್ಲೀಸ್ಟ್ ನೀರನಾದ್ರೂ ಕೊಡಿಸ್ರಪ್ಪು ಅಂತ ದುಂಬಾಲು ಬಿದ್ದು ಬಿಡೋದ. ಇದನ್ನು ಕೇಳಿದ ದ್ಯಾವನೂರು ಮಾದೇವು ಇವರ ಶಾವಾಶಿವೇ ಅಲ್ಲ ಅಂತ ಶಂತ ನಂಗೆ ದಮ್ಮು ಹೇಳ್ಕೊಂಡು ನಿಂತೇ ಬಿಟ್ಟವ್ರೆ. ರೈತ ಸಂಘದ ಆಟಾಟೋಪನೆಲ್ಲ ಮ್ಯಾಲಿಂದ ನೋಡ್ತಿದ್ದ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು ಚಿಕ್ಕಿ ಅಂತ ಕಂಗಾಲಾದವ್ರೆ. ಇಲ್ಲಿಗೆ ಪೊಲಿಟಿಕಲ್ ಪತ್ತೇದಾರಿ ಪರಮೇಶಿ ವಾರುತೆ ಮುಗಿಯಿತು. ಮುಂದಿನ ವಾರುತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.